me forever on fire. ದಸರಾ ಉದ್ಘಾಟನೆಗೆ ಹೋಗ್ತೀನಿ ಅಂತ ಹೇಳಿಬಿಟ್ರೆ ಯಾರೇನ್ರಿ ಮಾಡೋಕ್ಕಾಗತ್ತೆ? FIR ಆಗಿರೋದ್ರಿಂದ ಸಿದ್ದರಾಮಯ್ಯ ಎಲ್ಲೂ ಕೂಡ ಹೋಗಲೇಬಾರ್ದು, ಯಾವುದೇ ಫೈಲ್ಗೂ ಸೈನ್ ಹಾಕಬಾರ್ದು ಅಂತ ಜಗದೀಶ್ ಶೆಟ್ಟರ್ ಮಾತಾಡಿದ್ದಾರೆ. ದಸರಾ ಉದ್ಘಾಟನೆಗೆ ಹೋಗ್ತೀನಿ ಅಂತ ಹೇಳಿಬಿಟ್ರೆ ಇದೇ ಸಿದ್ದರಾಮಯ್ಯ ಅವರು ಯಾರೇನು ಮಾಡೋಕ್ಕಾಗತ್ತೆ? ಯಾವುದೇ ಕಾರಣಕ್ಕೂ ಯಾವುದೇ ಫೈಲ್ಗೂ FIR ಹಾಕ್ಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಎಲ್ಲೂ ಹೋಗುವಂತಿಲ್ಲ, ಯಾವ ಫೈಲ್ಗೂ ಇವ್ರು ಸೈನ್ ಮಾಡಬಾರ್ದು. ಯಾಕೆ ಹೋಗ್ಬೇಕು ಇವರು? ನಾವೇನು ಮಾಡೋಕ್ಕಾಗತ್ತೆ? ದಸರಾ ಉದ್ಘಾಟನೆ ಮಾಡ್ತೀವಿ ಇವರು ಅಂತ ಹೇಳಿದ್ರೆ FIR ಆಗಿದೆಯಲ್ಲ ಇವ್ರ ಮೇಲೆ, ಎಲ್ಲೂ ಹೋಗಿ ಕೂಡ್ದಿವರು, ಯಾವುದೇ ಕಡತಕ್ಕೂ ಸಹಿ ಹಾಕಬಾರ್ದು ಅಂಥೇಳಿ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ದಾರೆ. ಇಲ್ಲಿ FIR ಆಗೋ ವಿಚಾರಕ್ಕೂ ಅಥವಾ ಈಗ ಇಲ್ಲಿ ಇವರು ದಸರಾ ಉದ್ಘಾಟನೆಗೂ ಸಂಬಂಧ ಇದೆ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ಅಲ್ಲೆಲ್ಲಾದರೂ ಕೋರ್ಟ್ ಹೇಳಬೇಕಾಗಿತ್ತು, ಈ ಊರು ಬಿಡಬಾರ್ದು, ಫೈಲ್ಗೆ ಯಾವುದೇ ಸರ್ಕಾರಿ ಕಡತಗಳಿಗೆ ಸೈನ್ ಹಾಕಿ. ಈಗ ಅರವಿಂದ್ ಕೇಜ್ರಿವಾಲ್ ಅವ್ರಿಗೆ ಹೇಳಿತ್ತಲ್ಲ, ಜಾಮೀನು ಕೊಟ್ಟ ಮೇಲೆ ಕೂಡ ಕೇಜ್ರಿವಾಲ್ ಅವ್ರಿಗೆ ಹೇಳಿದೆ, ನೀವು ಆ ಹುದ್ದೆಯಲ್ಲೆಲ್ಲ ನೀವು ಅಲ್ಲೆಲ್ಲ ಆಫೀಸ್ಗೆ ಹೋಗೋಂಗಿಲ್ಲ, ಫೈಲ್ಗೆಲ್ಲ ಸೈನ್ ಮಾಡೋಂಗಿಲ್ಲ ಅಂತೆಲ್ಲ ಹೇಳಿದ ಮೇಲೆ ಅವ್ರು ಮಾಡಲಿಲ್ಲ, ಇಳಿದು ಬಿಟ್ಟರು. ಅವರು ಬೇರೆ CM ಕೂಡ ಅದರಲ್ಲಿ. ಅದೇ ಸಿದ್ದರಾಮಯ್ಯ ಅವರ ಕೇಸಲ್ಲಿ ಆ ತರಹದ ಯಾವುದೇ ಆದೇಶ ಸೋಫಾರ್ ನಮ್ಮ ಗಮನಕ್ಕೆ ಬಂದಂತೆ ಇಲ್ಲ. ಇಲ್ಲಿ ಇದಕ್ಕೆ ಶೆಟ್ಟರ್ ಅವರು ಏನು ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಫೈಲ್ಗೂ ಸಿದ್ದರಾಮಯ್ಯ ಅವರು ಸೈನ್ ಮಾಡಬಾರ್ದು, ಸಿದ್ದರಾಮಯ್ಯ ಅವರು ಬಂಡತನ ತೋರಿಸ್ತಾ ಇದ್ದಾರೆ, ಇಲ್ಲಿ ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆಯನ್ನು ಕೊಟ್ಟರೆ ಅವರ ವ್ಯಕ್ತಿತ್ವಕ್ಕೆ ಅದು ಒಳ್ಳೆಯದು. ಸಿದ್ದರಾಮಯ್ಯ ಅವರು ಇನ್ನು ಮೇಲಾದರೂ ಕೂಡ ಅರ್ಥ ಮಾಡ್ಕೊಳ್ಬೇಕು, ಸಮಾಜವಾದಿ ಹಿನ್ನೆಲೆಯಿಂದ ಬಂದಿದ್ದೇನೆ ಅಂತ ಹೇಳ್ಕೊಳ್ತಾರೆ, ಅವರು ಮಾಡೋ ಪ್ರವಾಸಕ್ಕೆ ಬೆಲೆನೇ ಇಲ್ಲ ಅಂತ ಶೆಟ್ಟರ್ ವಾಗ್ದಾಳಿ ಮಾಡಿದ್ದಾರೆ. ಈ ಬಂಡತನ ಇದ್ರೆ ಏನು ಮಾಡೋಕ್ಕಾಗತ್ತೆ? ನಾವು ಹೋಗ್ತೀನಪ್ಪ, ದಸರಾ ಉದ್ಘಾಟನೆ ಮಾಡ್ತೀನಿ, ಎಲ್ಲ ಪ್ರಾಜೆಕ್ಟನ್ನು ನಾವು ಉದ್ಘಾಟನೆ ಮಾಡ್ತೀನಿ, ಎಲ್ಲ ಸಮಾರಂಭಕ್ಕೆ ಹೋಗ್ತೀನಿ ಅಂದರೆ ಈ ಯಾರು ಬ್ಯಾಡನಾಗ್ತದೆ, ನಾವೇನದು ನಮಗೇನಿದೆ ತಡಿ ಹಿಡಿಲಿಕ್ಕೆ? ಅವ್ರು ನೈತಿಕತೆ ವಿಚಾರ ಮಾಡ್ಕೋಬೇಕಷ್ಟೆ. ಸಮಾಜವಾದಿ ಹಿನ್ನೆಲೆ ಬಂದಂಥವ್ರು ನಾವು ಭಾಳ ಪ್ರಾಮಾಣಿಕ ರಾಜಕಾರಣಿ ಅಂತ ಹೇಳ್ಕೊಳ್ಳೋಂಥ ಸಿದ್ದರಾಮಯ್ಯ ಬಗ್ಗೆ ಸಾಕ್ಷಿಯಾಗಿ ಮಾತಾಡಲಿ, ಅವ್ರು ಬಿಟ್ಟಂಥ ವಿಚಾರ ಇದೆ. ಮತ್ತು ಪ್ರಾಮಾಣಿಕವಾಗಿ ನಾನು ಸಮಾಜವಾದಿ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ಅಂತ ಹೇಳ್ಕೊಳ್ಳುವಂಥ ಸಿದ್ದರಾಮಯ್ಯನವರು ನೈತಿಕತೆ, ಭಾಳ ಸಲ ನೈತಿಕತೆ ಬಗ್ಗೆ ಮಾತಾಡ್ತಿದ್ರು. ಹಿಂದೆ ಯಡಿಯೂರಪ್ಪನವ್ರ ಬಗ್ಗೆ ಅವ್ರಿಗೆ ಈ ರೀತಿ FIR ಆದಾಗ ಅವತ್ತೇನು ಮಾತಾಡಿದಾರೆ ಅದನ್ನು ತೆಗೆದು ನೋಡಿಬಿಡ್ಲಿ ಅವರು. ನಾನು ನೋಡಿದ್ದೀನಿ ಅವ್ರು ಮಾತಾಡಿದ್ದು. ಏನಂತ ಹೇಳ್ತಾರೆ, ಎಲ್ಲ ಕೆಳಗಿನ ಅಧಿಕಾರಿಗಳು ಅವ್ರು ಹೆಂಗೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಪ್ರಾಮಾಣಿಕವಾಗಿ ಹೆಂಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದಕ್ಕೆ ರಾಜೀನಾಮೆ ಕೊಡಬೇಕು ಅವರು ಅಂತ ಇದೇ ಸಿದ್ದರಾಮಯ್ಯನವರು ಇವತ್ತು ಯಾಕೆ ರಾಜೀನಾಮೆ ಕೊಡ್ತಾ ಇಲ್ಲ? ಇಲ್ಲೇ ಅವ್ರ ಸ್ಟೇಟ್ಮೆಂಟೇ ನೋಡ್ಕೊಂಡ್ಬಿಡ್ಲಿ ಅವರು, ಬೇರೆ ಅವ್ರ ಸ್ಟೇಟ್ಮೆಂಟ್ ನೋಡೋದೇ ಬೇಡ. ಹೀಗಾಗಿ ಇವತ್ತು ಸಿದ್ದರಾಮಯ್ಯನವರ ಈ ಡಿಫೆನ್ಸ್ ಇದರಲ್ಲಿ ಏನೂ ಅರ್ಥನೇ ಇಲ್ಲ. ಮತ್ತು ಈಗ ಅವರು ಎಲ್ಲೆಲ್ಲಿ ಪ್ರವಾಸ ಮಾಡ್ತಾರೆ ಅದಕ್ಕೆ ಅದು ವ್ಯಾಲ್ಯೂನೇ ಇಲ್ಲ, ಅದಕ್ಕೆ ಯಾವುದೂ ವ್ಯಾಲ್ಯೂನೇ ಇಲ್ಲ, ಅದಕ್ಕೊಂದು ಸ್ಟ್ಯಾಂಡರ್ಡು ಇಲ್ಲ.